ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ನಮ್ಮ ರಾಶಿಕಾ ಅವರು ಸೆಲೆಕ್ಟ್ ಆಗಿದ್ದಾರೆ. ಆ್ಯಂಡ್ ರಾಶಿಕಾ ಅವರು ಸೆಲೆಕ್ಟ್ ಆಗಿರೋದು ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ಇಷ್ಟ ಆಗಿಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಕೇಳೋದಾದರೆ, ರಾಶಿಕಾ ಅವರು ಸೆಲೆಕ್ಟ್ ಆದಂತಹ ಪ್ರೋಸೆಸ್ ನನಗೆ ಖಂಡಿತವಾಗ್ಲೂ ಇಷ್ಟ ಆಗಿಲ್ಲ. ಯಾಕೆಂದರೆ ವಿಲನ್ ಅವರು ತುಂಬಾ ಈಸಿ ಟಾಸ್ಕನ್ನು ರಾಶಿಕಾ ಅವ್ರಿಗೆ ಕೊಟ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಜಸ್ಟ್ ಆ ಒಂದು ಪಾಯಿಂಟ್ಗೋಸ್ಕರ ರಾಶಿಕಾ ಅವ್ರನ್ನ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಊಟಕ್ಕೆ ಸೆಲೆಕ್ಟ್ ಮಾಡಿದ್ರಲ್ಲ, ಅದು ಖಂಡಿತವಾಗ್ಲೂ ಇಷ್ಟ ಆಗಿಲ್ಲ. ನಮ್ಮ ಗಿಲ್ಲಿ ಅವ್ರಿಗಾಗಿರ್ಬೋದು ಅಥವಾ ಅಶ್ವಿನಿ ಅವ್ರಿಗಾಗಿರ್ಬೋದು ಒಂದಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ರು, ಸೀಕ್ರೆಟ್ ಟಾಸ್ಕ್ಗಳನ್ನು ಕೊಟ್ಟಿದ್ರು. ಸೊ ಆ ಟಾಸ್ಕ್ ಮಾಡಿದ್ದಕ್ಕೇ ಅವರು ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಊಟಕ್ಕೆ ಹೋಗೋ ರೀತಿ ಆಯಿತು. ಬಟ್ ರಾಶಿಕಾ ಅವ್ರಿಗೆ ಯಾವುದೇ ರೀತಿಯಾದಂತಹ ಟಾಸ್ಕ್ ಕೊಟ್ಟಿಲ್ಲ, ಒಂದು ಸ್ವಲ್ಪ ಟಫ್ ಅನ್ನೋ ರೀತಿ ಇರಲಿಲ್ಲ. ಜಸ್ಟ್ ಯಾರಾದರೂ ಇಬ್ಬರು ಕ್ಯಾಂಡಿಡೇಟ್ಸ್ನ ಕ್ಯಾಪ್ಟನ್ಸಿ ಊಟದಿಂದ ಹೊರಗಡೆ ಇಡಬೇಕು ಅಷ್ಟೇ, ಆ ಒಂದು ಟಾಸ್ಕನ್ನು, ಸಿಂಪಲ್ ಟಾಸ್ಕನ್ನು ಕೊಟ್ಟಿದ್ರು. ಆ್ಯಂಡ್ ರಾಶಿಕಾ ಅವರು ಧನುಷ್ ಮತ್ತು ರಘು ಅವ್ರನ್ನ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಅದನ್ನು ತಡೆದ್ರು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕ್ಯಾಪ್ಟನ್ ಆಗೋದು ಬೇಡ ಅಂತ ಹೇಳಿದ್ರು. ಸೊ ಈ ಒಂದು ವಿಚಾರಕ್ಕೆ ಅವ್ರನ್ನ ಕ್ಯಾಪ್ಟನ್ಸಿ ರೇಸ್ಗೆ ಕರ್ಕೊಂಡು ಹೋಗಿಬಿಟ್ರು. ಆ್ಯಂಡ್ ಫೈನಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ಸಹ ರಾಶಿಕಾ ಅವ್ರಿಗೆ ತುಂಬಾ ಫೇವರಿಸಮ್ ಆಯಿತು ಅಂತ ಅನ್ನಿಸ್ತು. ಗಿಲ್ಲಿ ಅವ್ರಿಗಾಗಿರ್ಬೋದು ಅಥವಾ ಸೂರಜ್ ಅವ್ರಿಗಾಗಿರ್ಬೋದು, ಆ ಒಂದು ಕಾಲಿಗೆ ಕಟ್ಟಿದಂತಹ ಬೊಂಬೆ ಏನು ಸೌಂಡ್ ಮಾಡ್ತಿರ್ಲಿಲ್ಲ, ಪುಯ್ ಪುಯ್ ಅಂತ ಸೌಂಡ್ ಮಾಡದೇ ಇದ್ದಾಗ ಸ್ಟಾಪ್ ಮಾಡಿ ಬೇರೆ ಬೊಂಬೆಗಳನ್ನ ಕಟ್ತಿದ್ರು. ಬಟ್ ಆ ಒಂದು ಟೈಮಿಂಗ್ಸ್ ಕೌಂಟ್ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಪಾಸ್ ಮಾಡಿದ್ರಲ್ಲ, ಆ ಒಂದು ಟೈಮ್ನ ಬಿಟ್ಟು ಎಕ್ಸ್ಟ್ರಾ ಟೈಮಿಂಗ್ಸ್ನ ಕೊಟ್ಟಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಸಹ ಹೇಳ್ತಿದ್ರು. ಸೊ ಈ ವಿಚಾರದಲ್ಲಿ ಎಲ್ಲೋ ಒಂಚೂರು ಗೊಂದಲ ಆಯಿತು ಅಂತ ಅನಿಸುತ್ತೆ. ಸೊ ಅದು ರಾಶಿಕಾ ಅವ್ರಿಗೆ ತುಂಬಾ ಫೇವರ್ ಆಯಿತು ಅಂತ ಹೇಳ್ಬೋದು. ಬಟ್ ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋದು ಎಷ್ಟು ಜನಕ್ಕೆ ಉರಿತಿದೆಯೋ ಇಲ್ವೋ ಗೊತ್ತಿಲ್ಲ. ಅಶ್ವಿನಿ ಮೇಡಮ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಉರಿತು. ಆ್ಯಂಡ್ ಸೂರಜ್ ಅವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಉರಿದಿದೆ ಅಂತಲೇ ಹೇಳ್ಬೋದು. ಜೊತೆಯಲ್ಲಿ ಇದ್ದವರೇ ಇವರಿಬ್ಬರು. ಅಶ್ವಿನಿ ಮೇಡಮ್ ಏನೇ ಒಂಚೂರು ಆದ್ರೂ ಸಹ ಅಶ್ವಿನಿ ಮೇಡಮ್ ಆರ್ ಯು ಓಕೆ, ಅಶ್ವಿನಿ ಮ್ಯಾಮ್ ಆರ್ ಯು ಓಕೆ ಅಂದ್ಕೊಂಡು ರೆಸ್ಪೆಕ್ಟ್ ಕೊಟ್ಟೆ ಅಶ್ವಿನಿ ಮ್ಯಾಮ್ ಅಂದ್ಕೊಂಡು ಪದೇ ಪದೇ ಮಾತಾಡ್ತಿದ್ದಂತಹ ರಾಶಿಕಾ ಅವರು, ಇವಾಗ ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋದು ಅಶ್ವಿನಿ ಅವ್ರಿಗೂ ಇಷ್ಟ ಆಗ್ತಿಲ್ಲ. ಆ್ಯಂಡ್ ಯಾವಾಗಲೂ ಸಹ ಜೊತೇಲಿ ಕೂತ್ಕೊಂಡಿರ್ತಿದ್ರು, ಸೂರಜ್ ಅವರಾಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು, ಜೊತೆಯಲ್ಲಿ ಕೂತ್ಕೊತಿದ್ರು. ಸೊ ರಾಶಿಕಾ ಅವರ ವಿನ್ನಿಂಗು ಸೂರಜ್ ಅವ್ರಿಗೂ ಸಹ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಇಬ್ಬರು ಒಂದು ರೀತಿ ಬೇರೆ ರೀತಿಯೇ ನಡ್ಕೋತಿದ್ದಾರೆ. ಜಸ್ಟ್ ಅವ್ರ ಮುಂದೆ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳೋದು, ಹಗ್ ಮಾಡೋದು, ಈ ರೀತಿ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಇಬ್ಬರಿಗೂ ಸಹ ಪರ್ಸ್ನಲ್ ಆಗಿ ರಾಶಿಕಾ ಅವರು ಈ ವಾರದ ಕ್ಯಾಪ್ಟನ್ ಆಗಿರೋದು ಖಂಡಿತವಾಗ್ಲೂ ಇಷ್ಟ ಇಲ್ಲ. ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಫ್ರಸ್ಟ್ರೇಷನಲ್ಲಿ ಕಿರ್ಚಾಡಿದಾಗ ರಜತ್ ಅವರು ರಾಶಿಕಾ ಹತ್ರ ಕ್ಲಾರಿಟಿ ಕೊಟ್ಬಿಟ್ಟು, ನೀನು ಕ್ಯಾಪ್ಟನ್ ಆಗಿದೆಯಲ್ಲ, ಅದೇ ಈ ಒಂದು ವಿಚಾರಕ್ಕೇ ಅಮ್ಮ ಇಷ್ಟೆಲ್ಲ ಕಿರ್ಚಾಡ್ತಿದ್ದಾಳೆ. ಅಮ್ಮಂಗೆ ಆಟ ಏನು ಅನ್ನೋದೇ ಅರ್ಥ ಆಗಿಲ್ಲ. ನೀನು ಕ್ಯಾಪ್ಟನ್ ಆಗಿರೋದು ಉರ್ದಿದೆ, ಸೊ ಅದಕ್ಕೋಸ್ಕರ ಕಿರ್ಚಾಡ್ತಿದ್ದಾಳೆ, ಕಿರ್ಚಾಡಲಿ ಬಿಡು ಅಂತ ಹೇಳಿ ರಜತ್ ಅವರು ರಾಶಿಕಾಗೆ ಕ್ಲಾರಿಟಿಯನ್ನು ಕೊಡ್ತಾರೆ. ಆ್ಯಂಡ್ ಇನ್ನು ಸೂರಜ್ ನಡ್ಕೊಳ್ತಿರುವಂತಹ ರೀತಿ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ. ಯಾಕೆಂದರೆ ಇವತ್ತಿನ ಪ್ರೋಮೋ ನೋಡಿದಾಗ ರಾಶಿಕಾ ಮತ್ತು ಸೂರಜ್ ಮಧ್ಯೆ ಬಿರುಕು ಬಂದಿದೆ ಅನ್ನೋದು ತುಂಬ ಎವಿಡೆಂಟಾಗಿ ಗೊತ್ತಾಗ್ತಿದೆ. ಆ್ಯಂಡ್ ರಾಶಿಕಾ ಡೈರೆಕ್ಟಾಗಿಯೇ ಕೇಳ್ತಿದ್ದಾಳೆ, ಯಾಕೆ ಸೂರಜ್ ನಾನು ಕ್ಯಾಪ್ಟನ್ ಆಗಿರೋದು ನಿನ್ಗೆ ಇಷ್ಟ ಇಲ್ವಾ? ಇವಾಗ ಆಚೆ ಬರ್ತಿದೆ ಮುಖವಾಡಗಳೆಲ್ಲ, ಏನು ಅನ್ನೋದು ಇವಾಗ ಗೊತ್ತಾಗ್ತಿದೆ ನನಗೆ ಅಂತ ಹೇಳಿ ರಾಶಿಕಾ ಸೂರಜ್ ಹತ್ರ ಹೇಳ್ತಿದ್ದಾಳೆ. ಆ್ಯಂಡ್ ಸೂರಜ್ ಕೂಡ ನೀನು ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಿಲ್ಲ ಅಂತ ಹೇಳಿಲ್ಲ, ಕ್ಯಾಪ್ಟನ್ ಆಗಿರುವಂಥ ರೀತಿ ಇಷ್ಟ ಆಗಿಲ್ಲ ಅಂತ ನಾನು ಹೇಳಿರೋದು ಅಂತ ಸೂರಜ್ ಹೇಳ್ತಿದ್ದಾನೆ. ಆ್ಯಂಡ್ ಸೂರಜ್ ಕೂಡ ರಾಶಿಕಾ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಪಾಸ್ ಮಾಡ್ತಿದ್ದಾನೆ. ಲೈಕ್ ಒಬ್ಬರು ಬಂದಾಗ ಹೇಗಿದ್ದೆ, ಇನ್ನೊಬ್ಬರು ಬಂದಾಗ ಹೇಗಿದೆಯಾ ಅನ್ನೋದು ನಾನು ನೋಡ್ತಾನೆ ಇದ್ದೀನಿ ಅಂತ ಹೇಳಿ ಸೂರಜ್ ರಾಶಿಕಾಗೆ ಹೇಳ್ತಿದ್ದಾನೆ. ಯಾವೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದ್ದಾನೆ ಅಂತ ಥಿಂಕ್ ಮಾಡೋದಾದರೆ, 2 ಡೇಸಿಂದ ರಾಶಿಕಾ ರಜತ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಸೊ ಈ ಒಂದು ಕಾಂಟೆಕ್ಸ್ಟನ್ನು ಇಟ್ಕೊಂಡು ನಮ್ಮ ಸೂರಜ್ ಅವರು ರಾಶಿಕಾಗೆ ಈ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ, ಲೈಕ್ ಸೂರಜ್ ಹೇಳೋ ಪ್ರಕಾರ ನಾನು ಅಶ್ವಿನಿ ಮೇಡಮ್ ಹತ್ರ ಹೇಳ್ತಿರ್ತಾನೆ, ಲೈಕ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಎಂಥ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ರಜತ್ ಅವ್ರು ಮಾಡಿದರು. ಆದರೂ ಕೂಡ ರಾಶಿಕಾ ಎಷ್ಟು ಆರಾಮಾಗಿ ಅವ್ರ ಜೊತೆ ಸೇರಿಕೊಂಡು ಮಾತಾಡ್ಕೊಂಡಿದ್ದಾಳೆ, ಅಷ್ಟು ಆರಾಮಾಗಿರೋದಕ್ಕೆ ಹೇಗೆ ಸಾಧ್ಯ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸೂರಜ್ ಅಶ್ವಿನಿ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿರ್ತಾನೆ. ಆ್ಯಂಡ್ ಆ್ಯಕ್ಚುಲಿ ರಜತ್ ಅವ್ರು ಹೇಳೋದು, ಸೂರಜ್ ಮತ್ತು ರಾಶಿಕಾ ಮನೆಯಲ್ಲಿ ಏನೇ ಆದ್ರೂ ಸಹ ನೀವು ಅಲ್ಲಿ ಕುತ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ರಿ ಅಂತ ಹೇಳಿರ್ತಾರೆ. ಆ ಒಂದು ವಿಚಾರಕ್ಕೆ ರಾಶಿಕಾ ಹತ್ರ ಹೋಗಿ ರಜತ್ ಅವರು ಸಾರಿ ಕೇಳಿದ್ದು ಆಗಿದೆ. ಆ್ಯಂಡ್ ಯಾವ ವಿಚಾರಕ್ಕೆ ಆ ರೀತಿ ಪದ ಬಳಕೆ ಮಾಡಿದ್ರು ಅಂತಲೂ ಸಹ ಕ್ಲಾರಿಟಿ ಕೊಟ್ಟಾಗಿದೆ. ಲೈಕ್ ಸೂರಜ್ ಅವ್ರಿಗೆ ಒಂದು ವಿಚಾರದ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ರಜತ್ ಅವ್ರು ಸಾಕಷ್ಟು ಬಾರಿ ಹೋಗಿ ಹೇಳಿದರೂ ಕೂಡ ಅದೇ ವಿಚಾರನ ಪದೇ ಪದೇ ಹೇಳಿ ರಜತ್ ಅವ್ರಿಗೆ ಇರಿಟೇಟ್ ಮಾಡಿರ್ತಾರೆ. ಸೊ ಆ ಒಂದು ಇರಿಟೇಷನ್ನ ಹೊರಗಡೆ ಹಾಕೋದಕ್ಕೋಸ್ಕರ ಅವ್ರು ಈ ರೀತಿ ಮಾತಾಡಿದೆ, ನನಗೆ ಆ ಒಂದು ಪದ ಯೂಸ್ ಮಾಡಬಾರ್ದಾಗಿತ್ತು, ಯೂಸ್ ಮಾಡಿದ್ದಕ್ಕೆ ಸಾರಿ, ಯೂಸ್ ಮಾಡಿದ್ದಾದ್ಮೇಲೆ ಗೊತ್ತಾಯಿತು ನಾನು ಏನು ತಪ್ಪು ಮಾಡಿದೆ ಅಂತ. ಬಟ್ ಸಾರಿ ಅಂತ ಹೇಳಿ ಆನ್ ಪಾಯಿಂಟ್ ಹೋಗಿ ಮಾತಾಡ್ತಾರೆ, ಅದೇ ಪಾಯಿಂಟಲ್ಲಿ ಕ್ಲಾರಿಟಿ ಮಾಡ್ಕೊಂಡು ಬರ್ತಾರೆ. ಸೊ ರಾಶಿಕಾ ಈಸ್ ಓಕೆ ವಿತ್ ದಟ್, ಆಯಿತು ಬಿಡಿ ಪರವಾಗಿಲ್ಲ ಅಂತ ಹೇಳಿ ರಾಶಿಕಾ ಈಸ್ ಓಕೆ ವಿತ್ ದಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವಳು ರಜತ್ ಜೊತೆ ಚೆನ್ನಾಗಿದ್ದಾಳೆ. ಆ್ಯಂಡ್ ಸುದೀಪ್ ಅವ್ರು ಕೊಟ್ಟಂತಹ ಒಂದಷ್ಟು
ಕ್ಲೂಗಳನ್ನು ಸಹ ಅವಳು ತೊಗೊಂಡಿದ್ದಾಳೆ. ಸುದೀಪ್ ಅವ್ರು ವೀಕೆಂಡ್ಸಲ್ಲಿ ಏನೇನು ಇನ್ಪುಟ್ಸ್ ಕೊಟ್ಟರು, ಲೈಕ್ ಇಬ್ಬರು ಹಿಂಗೆ ಜೊತೆಲಿ ಇರ್ತೀರಾ ಅಂತಂದರೆ ಇಬ್ಬರಲ್ಲೊಬ್ಬರು ಹೊರಗಡೆ ಹೋಗೋದು ಗ್ಯಾರಂಟಿ ಅಂತ ಹೇಳಿ ಏನು ಇನ್ಪುಟ್ಸ್ ಕೊಟ್ಟರು ಅದನ್ನೆಲ್ಲ ತಲೆನಲ್ಲಿ ಇಟ್ಕೊಂಡೇ ಆಟ ಆಡ್ತಿದ್ದಾಳೆ ರಾಶಿಕಾ. ಬಟ್ ಸೂರಜ್ ಎಲ್ಲೋ ಒಂದು ಕಡೆ ಲೈಕ್ ಒಬ್ರು ಬಂದಾಗ ಅವ್ರ ಜೊತೆ ಇರ್ತೀಯ, ಇನ್ನೊಬ್ರು ಬಂದಾಗ ಇವ್ರ ಜೊತೆ ಇರ್ತೀಯ ಅಂತಂದರೆ ಲೈಕ್ ಧ್ರುವಂತ್ ಅವ್ರು ಏನು ಸ್ಟೇಟ್ಮೆಂಟ್ ಮಾಡಿದ್ರು ಅದೇ ರೀತಿ ಧ್ರುವಂತ್ ಅವ್ರು ಲೈಕ್ ಫೇಸ್ ಟು ಫೇಸ್ ಡೈರೆಕ್ಟಾಗಿ ಹೇಳಿದರು. ಬಟ್ ಸೂರಜ್ ಅವ್ರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ರಾಶಿಕಾ ಅವ್ರ ಬಗ್ಗೆ ಅಂತ ಅನ್ನಿಸುತ್ತೆ ಅಷ್ಟೆ. ನನಗಂತೂ ರಾಶಿಕಾ ಅವ್ರು ಆಡಿದ್ದು ಇಷ್ಟ ಆಯಿತು. ಬಟ್ ಎಲ್ಲೋ ಒಂದು ಕಡೆ ನನಗೂ ಕೂಡ ಫೇರ್ ಅಂತ ಅನಿಸಿರಲಿಲ್ಲ. ಬಿಗ್ ಬಾಸ್ ಅವರು ವಿಲನ್ ಅಂತ ಬಂದಾಗಲೂ ಸಹ ತುಂಬಾ ಈಸಿಯಾಗಿ ಅವ್ರನ್ನ ಕ್ಯಾಪ್ಟನ್ಸಿ ಊಟಕ್ಕೆ ಕಳಿಸ್ಬಿಟ್ರು. ಹಾಗೆ ಇಲ್ಲಿ ಕಂಟೆಸ್ಟೆಂಟ್ಗಳಂತ ಬಂದಾಗಲೂ ಸಹ ಅವ್ರನ್ನ ಈಸಿಯಾಗಿ ಟಾಸ್ಕ್ ಆಡೋದಕ್ಕೆ ಬಿಟ್ಬಿಟ್ರು ಅಂತ ಹೇಳ್ಬೋದು. ಬಟ್ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ರಾಶಿಕಾ ಟಾಸ್ಕ್ ಆಡೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಶಿ ಡಿಸರ್ವ್ಸ್ ಟು ಬಿ ಎ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಬೇರೆ ಟೈಮಲ್ಲೆಲ್ಲ ಅವಳಿಗೆ ಕ್ಯಾಪ್ಟನ್ಸಿ ಊಟಕ್ಕೆ ಹೋಗುವಾಗ ಚಾನ್ಸ್ ಸಿಕ್ಕಿದಾಗಲೂ ಕೂಡ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳೇ ತಡೀತಿದ್ರು. ಸೊ ಅವಳಿಗೆ ಎಲ್ಲೋ ಒಂದು ಕಡೆ ಲಕ್ ಫೇವರ್ ಮಾಡ್ತಿರ್ಲಿಲ್ಲ. ಬಟ್ ಈ ಸತಿ ಲಕ್ಕು ಫೇವರ್ ಮಾಡ್ತು, ಬಿಗ್ ಬಾಸು ಫೇವರ್ ಮಾಡಿದ್ರು ಅಂತ ಹೇಳ್ಬೋದು. ಆ ರೀತಿ ರಾಶಿಕಾ ಕ್ಯಾಪ್ಟನ್ ಆಗಿದ್ದಾಳೆ. ಸೊ ನೋಡೋಣ ಈ ಒಂದು ಕ್ಯಾಪ್ಟನ್ಸಿನ ಹೇಗೆ ನಡೆಸ್ಕೊಂಡು ಹೋಗ್ತಾಳೆ ಅಂತ ಹೇಳಿ. ಬಟ್ ಸೂರಜು ರಾಶಿಕಾ ಕಿತ್ತಾಡ್ತಿರೋದನ್ನ ನೋಡ್ತಿದ್ರೆ ಲೈಕ್ ನಿಜವಾಗ್ಲೂ ಇವರಿಬ್ಬರು ಜೆನ್ಯೂನ್ ಆಗಿ ಫ್ರೆಂಡ್ಸ್ ಆಗಿದ್ರು ಅಂತ ಅನಿಸ್ತಿಲ್ಲ. ಜಸ್ಟ್ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳಿನೇ ಒಂದು ಕ್ರಿಂಜ್ ಲವ್ ಸ್ಟೋರಿನ ಶುರು ಮಾಡ್ಕೊಂಡಿದ್ರು ಅಷ್ಟೇ. ಅಕಸ್ಮಾತ್ ಏನಾದರೂ ಜೆನ್ಯೂನ್ ಫ್ರೆಂಡ್ಸ್ ಆಗಿದ್ರು ಅಂತ ಅಂದಿದ್ದಿದ್ರೆ ನಮಗೆ ಈ ಗಿಲ್ಲಿ ಕಾವ್ಯನ ನೋಡಿದಾಗ ಯಾವ ರೀತಿ ವೈಬ್ ಬರ್ತಿದೆ ಆ ರೀತಿ ವೈಬ್ ಬರಬೇಕಾಗಿತ್ತು. ಬಟ್ ಇವರಿಬ್ಬರನ್ನ ನೋಡಿದಾಗ ಇವರಿಬ್ಬರದು ಓವರ್ ಆಯಿತು, ಜಾಸ್ತಿ ಆಯಿತು ಅಂತಲೇ ಅನಿಸ್ತಿದ್ದೆ ಹೊರತು ಯಾವತ್ತೂ ಸಹ ಲೈಕ್ ಗಿಲ್ಲಿ ಕಾವ್ಯನ ನೋಡಿದಾಗ ಒಂದು ಪ್ಯೂರ್ ಫ್ರೆಂಡ್ಶಿಪ್ಪು, ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಏನು ಅನಿಸ್ತಿತ್ತು ನಮಗೆ, ಆ ರೀತಿ ಇವರಿಬ್ಬರನ್ನ ನೋಡಿದಾಗ ಖಂಡಿತವಾಗ್ಲೂ ನನಗಂತೂ ಯಾವತ್ತೂ ಅನಿಸಿರಲಿಲ್ಲ. ಆ್ಯಂಡ್ ರಾಶಿಕಾ ಸೂರಜ್ನ ಬಿಟ್ಟು ಆಟ ಆಡಿದ್ರೇ ಒಳ್ಳೆಯದು. ಆ್ಯಂಡ್ ಸೂರಜು ಕೂಡ ರಾಶಿಕಾನ ಬಿಟ್ಟು ಆಟ ಆಡಿದ್ರೇ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.